ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ರೌಂಡ್ ನೆಕ್ಗೆ ಹೇಗೆ ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಒಂದು ಬಾಕ್ಸ್ ಟೈಪಲ್ಲಿ ಕ್ಲಾತ್ನ ಕಟ್ ಮಾಡಿಕೊಂಡು ಈ ಥರ 3 ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡ್ಕೋಬೇಕು. ತ್ರಿಭುಜಾಕಾರದಲ್ಲಿ ಇರಬೇಕು ಅದು ಫೋಲ್ಡಿಂಗ್ಸು. ಕಟ್ ಮಾಡಿಕೊಂಡು ಈವನಾಗಿ ಅದ್ರ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಒಂದೇ ಸರಿ ಸ್ಟಿಚ್ ಮಾಡಿಕೊಂಡು ಅದನ್ನು ಸೈಡ್ಗೆ ಟ್ರಿಮ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸ್ಗೆ ನೀಟಾಗಿ ನೋಡಿಕೊಂಡು ನಮಗೆ ಸ್ಲೀವ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿಕೊಂಡು ಎಂಡ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ಕೂಡ ಒಂದು ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ಇದು ಈ ರೀತಿ ಫೈನಲ್ ಔಟ್ಪುಟ್ ಬಂದಿರುತ್ತೆ. ನೆಕ್ಸ್ಟ್ ನಾನು ನೆಕ್ಕಿಗೂ ಕೂಡ ಸೇಮ್ ಪ್ಯಾಟರ್ನ್ ಅದನ್ನು ಈವನ್ ಆಗಿ ಅರೇಂಜ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಎಲ್ಲೂ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು. ನೆಕ್ಸ್ಟ್ ಅದಕ್ಕೆ ಲೇಸ್ನ ಅಟ್ಯಾಚ್ ಮಾಡಿಕೊಂಡು ಪೈಪಿಂಗ್ನ ಕೊಟ್ಟು ಫಿನಿಶ್ ಮಾಡ್ಕೊತಾ ಇದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಇದನ್ನು ಈ ಥರ ಲೈಟಾಗಿ ಬೆಂಡ್ ಮಾಡಿಕೊಂಡ್ರೆ ಬಾಕ್ಸ್ ಟೈಪಲ್ಲಿ ಅದು ಬರುತ್ತೆ. ಅದಕ್ಕೆ ನಾನು ಬೀಡ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದು ಸಿಲ್ವರ್ ಇರೋದ್ರಿಂದ ನಾನು ಇದಕ್ಕೆ ವೈಟ್ ಬೀಡ್ ಹಾಕ್ತಾಯಿದ್ದೀನಿ. ಸೊ ಅದು ಲುಕ್ ಕಾಣಿಸುತ್ತೆ. ಗೋಲ್ಡ್ ಬೀಡ್ ಹಾಕಿದ್ರೆ ಮ್ಯಾಚ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ವೈಟ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಂಡ್ ಆಗಿದೆ. ನೋಡಿ ಯಾವ ರೀತಿ ಲುಕ್ ಬಂದಿದೆ ಅಲ್ವಾ. ಬ್ಯಾಕಲ್ಲಿ ಕೂಡ ಅಷ್ಟೇ ನಾನು ಅದೇ ಪ್ಯಾಟರ್ನ್ ಕೊಟ್ಟು ಫ್ಲವರ್ ಬೋ ಮೂಲಕ ಅದನ್ನು ಹೈಲೈಟ್ ಮಾಡಿದ್ದೀನಿ. ಸೊ ವೇರ್ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಈ ರೀತಿ ಸಿಂಪಲ್ ಡಿಸೈನ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.